ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟು ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಚಾನಲ್. ನಾವು ಪ್ರೀವಿಯಸ್ ವಿಡಿಯೋ ಅಲ್ಲಿ 35 ಆಕ್ಷನ್ ವರ್ಡ್ಸ್ನ ಕಲ್ತ್ವಿ. ಈಗ ಈ ವಿಡಿಯೋ ಅಲ್ಲಿ 25 ಸಿಂಪಲ್ ಇಂಗ್ಲಿಷ್ ಸೆಂಟೆನ್ಸಸ್ ಫಾರ್ ದೋಸ್ ಆಕ್ಷನ್ ವರ್ಡ್ಸ್ನ ಕಲಿಯೋಣ. ಲೆಟ್ಸ್ ಸ್ಟಾರ್ಟ್. ಇಂಗ್ಲಿಷ್ ಸೆಂಟೆನ್ಸ್ನ ನಾನು 2 ಸಲ ಹೇಳ್ತೀನಿ. ಸೆಕೆಂಡ್ ಟೈಮ್ ಹೇಳುವಾಗ ನೀವು ನನ್ನ ಜೊತೆ ರಿಪೀಟ್ ಮಾಡಿ. ಫಸ್ಟ್ ಆಕ್ಷನ್ ವರ್ಡ್ ಸಿಟ್ ಅಂದರೆ ಕುಳಿತುಕೋ. ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳಕ್ಕೆ ಸಿಟ್ ಆನ್ ದ ಚೇರ್. ಸಿಟ್ ಆನ್ ದ ಚೇರ್. ಸೆಕೆಂಡ್ ವರ್ಡ್ ಸ್ಟ್ಯಾಂಡ್. ನಿಲ್ಲಿ. ಇಲ್ಲಿ ನಿಲ್ಲಿ ಅಂತ ಹೇಳಕ್ಕೆ ಸ್ಟ್ಯಾಂಡ್ ಹಿಯರ್. ಸ್ಟ್ಯಾಂಡ್ ಹಿಯರ್. ಥರ್ಡ್ ವರ್ಡ್ ರನ್. ಓಡು. ವೇಗವಾಗಿ ಓಡು ಅಂತ ಹೇಳಕ್ಕೆ ರನ್ ಫಾಸ್ಟ್. ರನ್ ಫಾಸ್ಟ್. ಫೋರ್ತ್ ವರ್ಡ್ ವಾಕ್ ಅಂದರೆ ನಡೆ. ನಿಧಾನವಾಗಿ ನಡೆ. ವಾಕ್ ಸ್ಲೋಲಿ. ವಾಕ್ ಸ್ಲೋಲಿ. ಫಿಫ್ತ್ ವರ್ಡ್ ಜಂಪ್ ಅಂದರೆ ಜಿಗಿ. ಎತ್ತರಕ್ಕೆ ಜಿಗಿ. ಜಂಪ್ ಹೈ. ಜಂಪ್ ಹೈ. ಸಿಕ್ಸ್ತ್ ವರ್ಡ್ ಹೀಟ್. ತಿನ್ನು. ನೀನು ಊಟ ಮಾಡು ತಿನ್ನು ಹೇಳಕ್ಕೆ ಈಟ್ ಯೋರ್ ಫುಡ್. ಈಟ್ ಯೋರ್ ಫುಡ್. ಸೆವೆಂತ್ ವರ್ಡ್ ಡ್ರಿಂಕ್. ಕುಡಿ. ನೀರು ಕುಡಿ. ಡ್ರಿಂಕ್ ವಾಟರ್. ಡ್ರಿಂಕ್ ವಾಟರ್. ಏಯ್ತ್ ವರ್ಡ್ ರೀಡ್. ಓದು. ಈ ಪುಸ್ತಕ ಓದು. ರೀಡ್ ದಿಸ್ ಬುಕ್. ರೀಡ್ ದಿಸ್ ಬುಕ್. ನೈನ್ತ್ ವರ್ಡ್ ರೈಟ್. ನಿನ್ನ ಹೆಸರು ಬರೆ. ರೈಟಿಗೆ ಬರೆ. ನಿನ್ನ ಹೆಸರನ್ನು ಬರಿ ಅಥವಾ ಬರೆ ಹೇಳಕ್ಕೆ ರೈಟ್ ಯೋರ್ ನೇಮ್. ರೈಟ್ ಯೋರ್ ನೇಮ್. ಟೆಂತ್ ವರ್ಡ್ ಸಿಂಗ್. ಹಾಡು. ಒಂದು ಹಾಡು ಹಾಡು. ಸಿಂಗ್ ಅ ಸಾಂಗ್. ಸಿಂಗ್ ಅ ಸಾಂಗ್. 11th ವರ್ಡ್ ಡ್ಯಾನ್ಸ್. ನೃತ್ಯ. ಚೆನ್ನಾಗಿ ನೃತ್ಯ ಮಾಡು. ಡ್ಯಾನ್ಸ್ ವೆಲ್. ಡ್ಯಾನ್ಸ್ ವೆಲ್. 12th ವರ್ಡ್ ಪ್ಲೇ. ಆಟ ಆಡು. ಹೊರಗೆ ಆಟ ಆಡು. ಪ್ಲೇ ಔಟ್ಸೈಡ್. ಪ್ಲೇ ಔಟ್ಸೈಡ್. 13th ವರ್ಡ್ ಸ್ಲೀಪ್. ನಿದ್ರೆ. ಬೇಗ ನಿದ್ರೆ ಮಾಡು. ಸ್ಲೀಪ್ ಅರ್ಲಿ. ಸ್ಲೀಪ್ ಅರ್ಲಿ. 14th ವರ್ಡ್ ಲಾಫ್ ಅಂದರೆ ನಗು. ನಾನು ತುಂಬ ನಗುತ್ತೇನೆ. ಐ ಲಾಫ್ ಅ ಲಾಟ್. ಐ ಲಾಫ್ ಅ ಲಾಟ್. 15th ವರ್ಡ್ ಕ್ರೈ. ಅಳು. ಅಳಬೇಡ. ಡು ನಾಟ್ ಕ್ರೈ. ಡು ನಾಟ್ ಕ್ರೈ. 16th ವರ್ಡ್ ವರ್ಕ್. ಕೆಲಸ. ಕಷ್ಟಪಟ್ಟು ಕೆಲಸ ಮಾಡು. ವರ್ಕ್ ಹಾರ್ಡ್. ವರ್ಕ್ ಹಾರ್ಡ್. 17th ವರ್ಡ್ ಲರ್ನ್. ಕಲಿ. ಇಂಗ್ಲಿಷ್ ಕಲಿ. ಲರ್ನ್ ಇಂಗ್ಲಿಷ್. ಲರ್ನ್ ಇಂಗ್ಲಿಷ್. 18th ವರ್ಡ್ ಟೀಚ್. ಕಲಿಸು. ವಿದ್ಯಾರ್ಥಿಗಳಿಗೆ ಕಲಿಸು. ಟೀಚ್ ಸ್ಟೂಡೆಂಟ್ಸ್. ಟೀಚ್ ಸ್ಟೂಡೆಂಟ್ಸ್. 19th ವರ್ಡ್ ರೆಸ್ಟ್. ವಿಶ್ರಾಂತಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಟೇಕ್ ಸಮ್ ರೆಸ್ಟ್. ಟೇಕ್ ಸಮ್ ರೆಸ್ಟ್. 20th ವರ್ಡ್ ಕ್ಲೈಂಬ್ ಅಂದರೆ ಏರು ಅಥವಾ ಹತ್ತು. ಕ್ಲೈಂಬ್ ದ ಸ್ಟೇರ್ಸ್. ಮೆಟ್ಟಿಲು ಹತ್ತು ಹೇಳಕ್ಕೆ ಕ್ಲೈಂಬ್ ದ ಸ್ಟೇರ್ಸ್. 21st ವರ್ಡ್ ಡಿಸೆಂಡ್ ಅಂದರೆ ಇಳಿ. ಇಳಿದು ಬಾ ಹೇಳಕ್ಕೆ ಜಾಗ್ರತೆಯಿಂದ ಇಳಿದು ಬಾ. ಡಿಸೆಂಡ್ ಕೇರ್ಫುಲಿ. ಡಿಸೆಂಡ್ ಕೇರ್ಫುಲಿ ಆರ್ ಗೆಟ್ ಡೌನ್ ಕೇರ್ಫುಲಿ ಅಂತಾನೂ ಹೇಳ್ಬೋದು. 22nd ವರ್ಡ್ ಟರ್ನ್. ತಿರುಗು. ಸುತ್ತು ತಿರುಗು ಹೇಳಕ್ಕೆ ಟರ್ನ್ ಅರೌಂಡ್. ಟರ್ನ್ ಅರೌಂಡ್. 23rd ವರ್ಡ್ ಟರ್ನ್ ಲೆಫ್ಟ್ ಅಂದರೆ ಎಡಕ್ಕೆ ತಿರುಗು. ಇಲ್ಲಿ ಎಡಕ್ಕೆ ತಿರುಗು. ಟರ್ನ್ ಲೆಫ್ಟ್ ಹಿಯರ್. ಟರ್ನ್ ಲೆಫ್ಟ್ ಹಿಯರ್. 24th ವರ್ಡ್ ಟರ್ನ್ ರೈಟ್ ಅಂದರೆ ಬಲಕ್ಕೆ ತಿರುಗು. ಈಗ ಬಲಕ್ಕೆ ತಿರುಗು. ಟರ್ನ್ ರೈಟ್ ನೌ. ಟರ್ನ್ ರೈಟ್
ನೌ. 25th ವರ್ಡ್ ಮೂವ್ ಫಾರ್ವರ್ಡ್. ಮುಂದೆ ಹೋಗು. ಮೂವ್ ಫಾರ್ವರ್ಡ್. ಮೂವ್ ಫಾರ್ವರ್ಡ್. ಈ ವಿಡಿಯೋ ಅಲ್ಲಿ ನಾವು ಕಲಿತ 25 ಸೆಂಟೆನ್ಸಸ್ದು ವರ್ಕ್ಶೀಟ್ ಇದು. ನೋಡದೆ ಇಂಗ್ಲೀಷಲ್ಲಿ ಬರೀರಿ, ಆಮೇಲೆ ವೆರಿಫೈ ಮಾಡಿ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಔಟ್ ಆಫ್ 25 ಎಷ್ಟು ಸೆಂಟೆನ್ಸಸ್ನ ಕರೆಕ್ಟಾಗಿ ಬರೆದಿದ್ರಿ ಅಂತ. ನಾವು ಡೇ 1 ಟು ಡೇ 6 ವಿಡಿಯೋಸಲ್ಲಿ ಏನೇನು ಕಲ್ತ್ವೋ ಅದನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, share and subscribe to my channel, and also please follow me on my Instagram channel to learn daily use sentences and common mistakes.